Hi, hello everyone. Welcome back to our YouTube channel VR1. Today let us discuss the last year question paper of social science which was held on 6th for 2022. Okay, let us discuss by key answers of multiple choice question. The sea route between India and Europe was discovered by dash. ಅಂದರೆ ದ ಸಿ ರೂಟ್ ಬಿಟ್ವೀನ್ ಇಂಡಿಯಾ ಮತ್ತು ಯುರೋಪ್ದು ಮಧ್ಯದಲ್ಲಿರೋ ಸಿ ರೂಟ್ ಯಾವುದು ಅಂತ ಕೇಳಿದ್ರೆ ಸೊ ದ ಆಪ್ಷನ್ಸ್ ಈಸ್ ಕೊಲಂಬಸ್, ವಾಸ್ಕೋ ಡಿ ಗಾಮಾ, ಅಲ್ಮಿಡಿಯಾ ಆ್ಯಂಡ್ ಸೊ ದ ಆನ್ಸರ್ ಈಸ್ ವಾಸ್ಕೋ ಡಿ ಗಾಮಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಮೂಮೆಂಟ್ ಲೆಡ್ ಬೈ ಅಲಿ ಬ್ರದರ್ ವಾಸ್, ಅಂದರೆ ಅಲಿ ಬ್ರದರ್ಸ್ ಇರ್ತಾರಲ್ಲ ಅವ್ರು ಯಾವ ಮೂಮೆಂಟ್ ಯಾವ ಮೂಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ ಅಂತ ಸೊ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನಾನ್ ಕೋಆಪರೇಷನ್, ಕ್ವಿಟ್ ಇಂಡಿಯಾ, ಸಿವಿಲ್ ಡಿಸೋಬಿಡಿಯನ್ಸ್ ಆ್ಯಂಡ್ ಖಿಲಾಫತ್. ಸೊ ಆನ್ಸರ್ ಇಸ್ ದ ಖಿಲಾಫತ್. Next third question, the policy of keeping safe distance from both the power blocks of the world is known as. So the policy of keeping safe distance keep ಇದು ಪಾಲಿಸಿ ಮೇಂಟೈನ್ ಮಾಡೋದನ್ನ ಅದು ಯಾವುದು ಬ್ಲಾಕ್ಸ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ನಾನ್ ಅಲೈನ್ಮೆಂಟ್. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ಲೇಬರ್ ವಿತೌಟ್ ಪೇ ಅಮಂಗ್ ದ ಫಾಲೋಯಿಂಗ್ ಈಸ್. ಅಂದರೆ ಲೇಬರ್ ವಿತೌಟ್ ಪೇ, ಕಾಸು ಇಲ್ಲದೆ ಇರೋ ಅಂದರೆ ಪೇಮೆಂಟ್ ಮಾಡ್ದೇನೆ ಇದು ಕೆಲಸ ಮಾಡೋದು ಅಂದರೆ ಯಾರು ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್ ಇಸ್ ನರ್ಸ್, ಟೀಚರ್, ಹೌಸ್ ವೈಫ್, ಪೊಲೀಸ್. ಸೊ ನರ್ಸು ಪೇಮೆಂಟ್ ತೊಗೊತಾರೆ, ಟೀಚರ್, ಪೊಲೀಸು ತೊಗೊತಾರೆ, ಬಟ್ ಹೌಸ್ ವೈಫ್ ಇಸ್ ನಾಟ್. ಸೊ ಆನ್ಸರ್ ಈಸ್ ಹೌಸ್ ವೈಫ್. ಸೊ ನೆಕ್ಸ್ಟ್ ಫಿಫ್ತ್ ಒನ್, ಎ ಪೀರಿಯಡಿಕಲ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಆಪ್ಷನ್ಸಲ್ಲಿ ಏನು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಕೇಸರಿ, ಮುಖನಾಯಕ, ಮರಾಠ, ಬಾಂಬೆ ಸಮಾಚಾರ. ಸೊ ಅಂಬೇಡ್ಕರ್ ಅಂದಿದ ತಕ್ಷಣ ನೆನಪಾಗೋದು ಮುಖನಾಯಕ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ದ ನಾಗಾರ್ಜುನ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇಸ್ ಲೊಕೇಟೆಡ್ ಇನ್ ದಿ ಸ್ಟೇಟ್. ನಾಗಾರ್ಜುನ ಸ್ಯಾಂಚುರಿ ಆಫ್ ವೈಲ್ಡ್ ಲೈಫ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದ್ರೆ. ಸೊ ಆಪ್ಷನ್ಸ್ ಇಸ್ ಕರ್ನಾಟಕ, ಕೇರಳ, ಉತ್ತರ ಪ್ರದೇಶ್, ತೆಲಂಗಾಣ. ಸೊ ದ ಆನ್ಸರ್ ಇಸ್ ತೆಲಂಗಾಣ. ನೆಕ್ಸ್ಟ್ ಸೆವೆಂತ್ ಕ್ವಶನ್, ದ ಕಾನ್ಸ್ಟಿಟ್ಯೂಷನಲ್ ಅಲೈನ್ಮೆಂಟ್ ದಟ್ brought into existence the three levels of panchayat institution is. ಅಂದರೆ ಸೊ ದ ಆಪ್ಷನ್ಸ್ ಇಸ್ 24th, 22nd, 73rd and 92nd. ಸೊ ದ ಆನ್ಸರ್ ಇಸ್ 73rd ಕಾನ್ಸ್ಟಿಟ್ಯೂಷನಲ್ ಅಲೈನ್ಮೆಂಟ್ brought by the existence ಅಂತ. ಓಕೆ, ನೆಕ್ಸ್ಟ್ ಏಯ್ತ್ ಕ್ವಶನ್, ದ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ವೇರ್ ಎನಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಮೇಡ್ ಇನ್ ಎ ಡೇ. ಮೆನಿ ನಂಬರ್ಸ್ ಅಂದರೆ ಎಷ್ಟಾದರೂ ಟ್ರಾನ್ಸಾಕ್ಷನ್ ಮಾಡ್ಬೋದು, ಅದನ್ನು ಯಾವ ಅಕೌಂಟ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಟರ್ಮ್ ಡೆಪಾಸಿಟ್ ಅಕೌಂಟ್. ಸೊ ದ ಆನ್ಸರ್ ಇಸ್ ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟಲ್ಲಿ ಎಷ್ಟಾದರೂ ಟ್ರಾನ್ಸಾಕ್ಷನ್ ಮಾಡ್ಬೋದು, ಬಟ್ ನಾಟ್ ಇನ್ ಅದರ್ಸ್. ಸೇವಿಂಗ್ಸ್, ರಿಕ್ರೂಟ್ಮೆಂಟ್ ಡೆಪಾಸಿಟಲ್ಲಿ, ಟರ್ಮ್ ಡೆಪಾಸಿಟಲ್ಲಿ ಮಾಡೋಕ್ಕಾಗಲ್ಲ. ಸೆಕೆಂಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸೆಂಟೆನ್ಸ್ ಈಚ್. ನೈನ್ತ್ ಕ್ವಶನ್. ಓಕೆ, 8 ಕ್ವಶನ್ಸ್ ಕೊಟ್ಟಿರ್ತಾರೆ. 8 ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ವೈ ಡಿಡ್ ವೆಲೆಸ್ಲಿ ರಿಸೈನ್ ಟು ಹಿಸ್ ಪೋಸ್ಟ್ ಆ್ಯಂಡ್ ರಿಟರ್ನ್ ಟು ಇಂಗ್ಲೆಂಡ್. ಇಂಗ್ಲೆಂಡ್ಗೆ ಯಾಕೆ ರಿಟರ್ನ್ ಆದ, ರಿಸೈನ್ ಕೊಟ್ಬಿಟ್ಟು ಅಂತ ಕೇಳಿದರೆ. ಸೊ ದ ವೆಲೆಸ್ಲಿ ಬ್ಯಾಟಲ್ ದ ಸ್ಟೀಮ್ ಇನ್ಕ್ರೀಸ್ಡ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ದ ಕಂಪ್ನಿ. ಇದು ಫೈನಾನ್ಷಿಯಲ್ ಬರ್ಡನ್ ಇನ್ಕ್ರೀಸ್ ಆಗಿರುತ್ತೆ. ಸೊ ವೆಲೆಸ್ಲಿ ಏನು ಮಾಡ್ತಾನೆ, ರಿಸೈನ್ ಕೊಟ್ಟು ಹೋಗ್ತಾನೆ. ನೆಕ್ಸ್ಟ್ 10th ಕ್ವಶನ್, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ್ಯಸ್ ಯೂಶುವಲ್ ಎಲ್ಲ ನಾಲೆಜ್ ಕ್ವಶನ್, ಜನರಲ್ ನಾಲೆಜ್ ಕ್ವಶನ್ ಇದು. ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಯಾರು ಅಂತ ಹೇಳಿದ ತಕ್ಷಣ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಓಕೆ, ನೆಕ್ಸ್ಟ್ 11th ಕ್ವಶನ್, ವೆನ್ ಡೂ ವಿ ಸೆಲೆಬ್ರೇಟ್ ದ ಹ್ಯೂಮನ್ ರೈಟ್ಸ್ ಡೇ ಎವ್ರಿ ಇಯರ್. ಹ್ಯೂಮನ್ ರೈಟ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಡಿಸೆಂಬರ್ 10th. 12th ಕ್ವಶನ್, ವಾಟ್ ಈಸ್ ಮಾಬ್, MOB, ವಾಟ್ ಈಸ್ ಮಾಬ್ ಅಂತ. ಪೀಪಲ್ ಟೆಂಪರಲಿ ಗ್ಯಾದರ್ ಅರೌಂಡ್ ಎ ಕಾಮನ್ ಇಂಟ್ರೆಸ್ಟ್ ವಿತೌಟ್ ಎನಿ ಪೀರಿಯರ್ ಪ್ಲ್ಯಾನ್. ಯಾವುದು ಪ್ಲ್ಯಾನ್ ಇಲ್ಲದೇ ಗ್ಯಾದರ್ ಆಗ್ತಾರಲ್ಲ ಅದಕ್ಕೆ ಮಾಬ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ 13th ಕ್ವಶನ್, ವೇರ್ ಡಸ್ ದ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ ಮೀಟ್. ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ಎಲ್ಲಿ ಮೀಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ನೀಲಗಿರಿ ಹಿಲ್ಸ್. ನೀಲಗಿರಿ ಹಿಲ್ಸ್ ಹತ್ರ ಈಸ್ಟರ್ನ್ ಘಾಟು ಮತ್ತು ವೆಸ್ಟರ್ನ್ ಘಾಟ್ ಮೀಟ್ ಆಗುತ್ತೆ. ನೆಕ್ಸ್ಟ್ 14th ಕ್ವಶನ್, ವಿಚ್ ಟೈಪ್ ಆಫ್ ಫಾರೆಸ್ಟ್ಸ್ ಆರ್ ಫೌಂಡ್ ಇನ್ ದ ರಿವರ್ ಡೆಲ್ಟಾ. ಡೆಲ್ಟಾ ರಿವರ್ ಹತ್ರ ಯಾವ ಥರ ಫಾರೆಸ್ಟ್ ಕಾಣುತ್ತೆ. ಸೊ ದ ಆನ್ಸರ್ ಈಸ್ ಮ್ಯಾಂಗ್ರೋವ್ ಫಾರೆಸ್ಟ್. ನೆಕ್ಸ್ಟ್ 15th, ವಾಟ್ ಈಸ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಏನು ಅಂತ ಕೇಳಿದ್ರೆ. ಸೊ ಆನ್ಸರ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಇಯರ್ ಇಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ ಅಂದರೆ ಏನು, ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಇಯರ್ ಇಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. ನೆಕ್ಸ್ಟ್ 16th ಕ್ವಶನ್,
ಹೂ ಈಸ್ ದ ಫೌಂಡರ್ ಆಫ್ ವಿಪ್ರೋ ಟೆಕ್ನಾಲಜಿ? ವಿಪ್ರೋ ಟೆಕ್ನಾಲಜಿಗೆ ಫೌಂಡರ್ ಯಾರು ಅಂತ ಕೇಳಿದರೆ ಸೊ ಅಸೀಂ ಪ್ರೇಮ್ಜಿ. ಆನ್ಸರ್ ಈಸ್ ಅಸೀಂ ಪ್ರೇಮ್ಜಿ. ನೆಕ್ಸ್ಟ್ ಥರ್ಡ್ ಮೇನ್ 8 ಕ್ವಶನ್ ಕೊಟ್ಟಿರ್ತಾರೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ದಟ್ ಟೋಟಲಿ 16 ಮಾರ್ಕ್ಸ್. ಇದರಲ್ಲಿ ಒಂದು 2-3 ಕ್ವಶನ್ಸ್ ಆಪ್ಷನ್ಸ್ ಇರುತ್ತೆ. ಲೆಟ್ ಅಸ್ ಡಿಸ್ಕಸ್ 17 ಕ್ವಶನ್. ವಾಟ್ ವರ್ ದ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾ? ಬ್ಯಾಟಲ್ ಆಫ್ ಬಕ್ಸಾ ಈಸಿ ಆನ್ಸರ್. ಸೊ ದ ಆನ್ಸರ್ ಈಸ್ ದಿವಾನ್ ರೈಟ್ಸ್ ಆರ್ ಬೆಂಗಾಲ್ ಟು ಬ್ರಿಟಿಷ್. ಆಮೇಲೆ ಶೇರ್ ಶಾ ಗೇವ್ ಅವೇ ರೈಟ್ಸ್ ಟು ಬೆಂಗಾಲ್ ಫಾರ್ ಆ್ಯನ್ಯುವಲ್ ಆಫ್ 26 ಲ್ಯಾಕ್ಸಿಗೆ ಶೇರ್ ಶಾ ಎಲ್ಲ ರೈಟ್ಸು ಬೆಂಗಾಲ್ಗೆ ಕೊಟ್ಬಿಡ್ತಾರೆ. ಸೊ ದ ನವಾಬ್ ಆಫ್ ಅವಾದ್ ಪೇಡ್ ಫೈನ್ ಆಫ್ ರುಪೀಸ್ 50 lakh. ನವಾಬ್ ಆಫ್ ಅವಾದ್ 50 lakhs rupees ಪೇ ಮಾಡ್ತಾರೆ. ಸೊ ನೆಕ್ಸ್ಟ್ 4th ಪಾಯಿಂಟ್, ಕಂಪನಿ ಪೇಡ್ ಪ್ರಿಸನ್ ಟು ಮೀರ್ ಜಾಫರ್ ಸನ್. ಮೀರ್ ಜಾಫರ್ ಸನ್ಸ್ಗೆ ಕಂಪನಿ ಇದು ಪೆನ್ಷನ್ ಕೊಡ್ತಾ ಇರ್ತಾರೆ. ಸೊ ದಿಸ್ ಈಸ್ ದ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್. ನೆಕ್ಸ್ಟ್ 18th ಕ್ವಶನ್ಸ್. ವಾಟ್ ಆರ್ ದ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್? ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್ ಏನು ಅಂತ ಕೇಳಿದರೆ ಸೊ ಇದು 4 ಪಾಯಿಂಟ್ ಬರೆದ್ರೆ ಒಂದೊಂದಕ್ಕೂ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಎಲ್ಲನೂ ಅಷ್ಟೇ ಪಾಯಿಂಟ್ ವೈಸ್ ಇತ್ತು ಅಂದರೆ 4 ಪಾಯಿಂಟ್ ಬರೀಬೇಕು 2 ಮಾರ್ಕ್ಸ್ ಕ್ವಶನಲ್ಲಿ. ಸೊ ದ ಆನ್ಸರ್ ಈಸ್ ಬ್ರಿಟಿಷ್ ಆರ್ಮಿ ಇಂಡಿಯನ್ ಕಿಂಗ್ಡಮ್. ಸೊ ಫಸ್ಟ್ ಆನ್ಸರ್ ಈಸ್ ಬ್ರಿಟಿಷ್ ಆರ್ಮಿ ಇನ್ ಇಂಡಿಯನ್ ಕಿಂಗ್ಡಮ್. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಎಕ್ಸ್ಪೆನ್ಸಸ್ ಆ್ಯಂಡ್ ವೇಜಸ್ ಆಫ್ ಆರ್ಮಿ ಬಿಲಾಂಗ್ ಟು ಕನ್ಸರ್ನ್ ಸ್ಟೇಟ್. ಎಕ್ಸ್ಪೆನ್ಸಸ್ ಮತ್ತು ವೇಜಸ್ಸು ಅದಾದ ಸ್ಟೇಟ್ಗೆ ಅಂದರೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಅಪಾಯಿಂಟ್ಮೆಂಟ್ ಆಫ್ ರೆಸಿಡೆಂಟ್ ಅವ್ರವ್ರ ಅಪಾಯಿಂಟ್ಮೆಂಟೇ ಇರುತ್ತೆ. ಸೊ ಕುಡ್ ನಾಟ್ ಅಪಾಯಿಂಟ್ ಅದರ್ ಯುರೋಪಿಯನ್ಸ್. ಬೇರೆ ಯುರೋಪಿಯನ್ಸ್ನ ಅಪಾಯಿಂಟ್ ಮಾಡೋ ಆಗಿರಲಿಲ್ಲ. ಸೊ ನೆಕ್ಸ್ಟ್, ಎನಿ ಅರೇಂಜ್ಮೆಂಟ್ ಪ್ಯಾಕ್ ನೀಡೆಡ್ ಗವರ್ನರ್ ಜನರಲ್ ಪರ್ಮಿಷನ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪ್ರೊಟೆಕ್ಷನ್ ಬೈ ದ ಕಂಪನಿ. ಇದರಲ್ಲಿ ನಮಗೆ ಈಸಿ ಸಬ್ಸಿಡಿ ಅಲಯನ್ಸಲ್ಲಿ 4 ಪಾಯಿಂಟ್ ಬರಬೇಕು. ಸೊ ಅದಕ್ಕೆ 4 ಪಾಯಿಂಟ್ ಈಸಿಯಾಗಿ ಅಂದರೆ ಬ್ರಿಟಿಷ್ ಆರ್ಮಿ ಇನ್ ಕಿಂಗ್ಡಮ್. ಇಂಡಿಯಾದಲ್ಲಿ ಬ್ರಿಟಿಷ್ ಆರ್ಮಿ ಇತ್ತು ಅದೊಂದು, ಮತ್ತು ಎಕ್ಸ್ಪೆನ್ಸಸ್ ಮತ್ತು ವೇಜಸ್ ಕೊಡಬೇಕಾಗಿತ್ತು ಅದಾದ ಸ್ಟೇಟ್ಗೆ. ಆಮೇಲೆ ಮತ್ತು ಅಪಾಯಿಂಟ್ಮೆಂಟ್ ರೆಸಿಡೆಂಟ್ ಅದೊಂದು 3 ಪಾಯಿಂಟ್ ಬರಿಬೋದು. ಆಮೇಲೆ ಯುರೋಪಿಯನ್ಸ್ನ ಅಲೋ ಮಾಡ್ತಿರ್ಲಿಲ್ಲ ಅಂದರೆ ಅಪಾಯಿಂಟ್ ಮಾಡ್ತಿರ್ಲಿಲ್ಲ, ಅದೊಂದು 4. ಸೊ ಇನ್ನೊಂದು ಇಂಟರ್ನಲ್ ಎಕ್ಸ್ಟರ್ನಲ್ ಪ್ರೊಟೆಕ್ಷನ್ ಆಫ್ ಕಂಪ್ನಿ. ಇದು ಆ ಕಂಪ್ನಿಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪ್ರೊಟೆಕ್ಷನ್ ಇತ್ತು ಅಂತ ಬರುತ್ತೆ. ಸೊ 5 ಪಾಯಿಂಟ್ ಬರೆದ್ರೆ ನಿಮ್ಮ ಅಂದರೆ ಸೇಫ್ ಝೋನಲ್ಲಿ ಹಾಫ್ ಮಾರ್ಕ್ಸ್ ಅಲ್ಲೋಯ್ತು ಅಂದರೆ ಇನ್ನೊಂದು ಹಾಫ್ ಮಾರ್ಕ್ಸ್ ಇಲ್ಲಿಂದ ಬರುತ್ತೆ ಅಂತ. ಬಟ್ ಅದೇ ಕ್ವಶನಲ್ಲಿ. ನೆಕ್ಸ್ಟ್ 19th ಕ್ವಶನ್ಸ್. ವಿಚ್ ಆರ್ ಪಂಚಶೀಲ ಪಂಚಶೀಲ ಪ್ರಿನ್ಸಿಪಲ್ಸ್ ಯಾವುದು ಅಂತ ಕೇಳಿದರೆ ಸೊ ಮತ್ತು ಅದಕ್ಕೆ ಇನ್ನೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ಲೇನ್ ದ ಸ್ಟ್ರಗಲ್ ಆಫ್ ಇಂಡಿಯನ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ಸೊ ಎರಡಕ್ಕೂ ಆನ್ಸರ್ ಮಾಡೋಣ. ಆನ್ಸರ್ ದಿಸ್ ಈಸ್ ದ ಆನ್ಸರ್ ಫಾರ್ which are the Panchashila principles. So the answer is respect of sovereignties and regional interest. And next question, next second point, non-innovation of each other and non-interference in internal issues and mutual cooperation and respect, peaceful coexistence. So ಇದು 5 ಪಾಯಿಂಟಲ್ಲಿ ಯಾವುದನ್ನ 4 ಬರೀಬೋದು. ನೆಕ್ಸ್ಟ್ ಅದೇ ಕ್ವಶನಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ಲೇನ್ ದ ಸ್ಟ್ರಗಲ್ ಆಫ್ ಇಂಡಿಯನ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಕೇಳಿದ್ರೆ ಸೊ ದ ಆನ್ಸರ್ ಈಸ್ ಇದು ಅಷ್ಟೇ ಎನಿ 4 ಯಾವುದನ್ನು 4 ಬರೀಬೇಕು. ಫಂಡಮೆಂಟಲ್ ರೈಟ್ಸ್ ಇನ್ ಎ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಂದು, ಅಡ್ವೊಕೇಟೆಡ್ ಹ್ಯೂಮನ್ ರೈಟ್ಸ್ ಇಂಪ್ಲಿಮೆಂಟೇಷನ್ ಇನ್ UN ಒಂದು, ಸೊ ನ್ಯಾಷನಲ್ ಕಮಿಷನ್ ಆಫ್ ಹ್ಯೂಮನ್ ರೈಟ್ಸ್ ಒಂದು ಇಂಪ್ಲಿಮೆಂಟ್ ಮಾಡಿರೋದು. ಇದು ಹ್ಯೂಮನ್ ರೈಟ್ಸ್ ಇದು ಫೇಸ್ ಮಾಡಿರೋದು SC ಕ್ಯಾಸ್ಟ್ದು ಆ್ಯಂಡ್ ಫಾರ್ SC ಟ್ರೈಬ್ಸ್ಗೊಂದು, ದ ಶೆಡ್ಯೂಲ್ ಕ್ಯಾಸ್ಟ್ ಒಂದು, ಶೆಡ್ಯೂಲ್ ಟ್ರೈಬ್ಸ್ಗೊಂದು. ನೆಕ್ಸ್ಟ್ ನ್ಯಾಷನಲ್ ವುಮೆನ್ಸ್ ಕಮಿಷನ್ಗೊಂದು, ಮತ್ತು ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನರ್ ಕಮಿಷನ್ಸ್ಗೊಂದು. ಸೊ ಸಿಮಿಲರ್ ಸ್ಟೇಟ್ ಕಮಿಷನ್ಸ್ ಒಂದು. ಎನಿ 4 ಇದಿಷ್ಟರಲ್ಲಿ ಯಾವುದನ್ನ 4 ಈಸಿಯಾಗಿ ಬರೀಬೋದು. ಓಕೆ, ನೆಕ್ಸ್ಟ್ 20th ಕ್ವಶನ್. ಲಿಸ್ಟ್ ಆಫ್ ದ ಚಾಲೆಂಜಸ್ ಫೇಸ್ಡ್ ಬೈ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಅದಕ್ಕೆ ಇನ್ನೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೇಮ್ ಎನಿ 4 ಇದು ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ಅಂತ. ಸೊ ಫಸ್ಟ್ ಒನ್ ಇದು ಚಾಲೆಂಜಸ್ ಫೇಸ್ಡ್ ಬೈ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ದು ಈಸಿ ಐತೆ. ಸೊ ಫಸ್ಟ್ ಒನ್ಗೆ ಮಾಡೋಣ. 20th ಫಸ್ಟ್ ಕ್ವಶನ್ಗೆ ಆನ್ಸರ್ ಮೈಗ್ರೇಷನ್, ಸೋಷಲ್ ಸೆಕ್ಯೂರಿಟಿ ಆರ್ ಮಿನಿಮಮ್ ಬೇಸಿಕ್ ನೀಡ್ಸ್ ಆ್ಯಂಡ್ ಲೀಗಲ್ ಫ್ರೇಮ್ವರ್ಕ್, ಚೈಲ್ಡ್ ಲೇಬರ್ ಆ್ಯಂಡ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಕ್ಸ್ಪ್ಲಾಯ್ಟೇಷನ್ಸ್. ಇದರಲ್ಲಿ 5ರಲ್ಲಿ ಯಾವುದೋ 4. ಸೊ ನೆಕ್ಸ್ಟ್ ನೇಮ್ ಎನಿ 4 ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಚಿಪ್ಕೋ, ಅಪಿಕೋ, ನರ್ಮದಾ ಬಚಾವೋ, ಸೈಲೆಂಟ್ ವ್ಯಾಲಿ ಅಪೋಸಿಷನ್, MRPL ಅಪೋಸಿಂಗ್ ನಂದಿಕೂರು ಥರ್ಮಲ್ ಪಾಯಿಂಟ್ ಪ್ಲ್ಯಾಂಟ್ ಆ್ಯಂಡ್ ಅಪೋಸಿಂಗ್ ಸ್ಪೆಷಲ್ ಎಕೋ ಝೋನ್ ಆ್ಯಂಡ್ ಅಪೋಸಿಂಗ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಇಷ್ಟರಲ್ಲಿ ಯಾವುದಾನ 4 ಎನಿ 4 ಬರೆದ್ರೆ 2 ಮಾರ್ಕ್ಸ್ ಪಕ್ಕ ಸಿಗುತ್ತೆ. ಸೊ ನೆಕ್ಸ್ಟ್ 21st ಕ್ವಶನ್
ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ಲೈಮೇಟ್ ಸೀಸನ್ಸ್ ಆಫ್ ಇಂಡಿಯಾ. ಇಂಪಾರ್ಟೆಂಟ್ ಕ್ಲೈಮೇಟ್ ಸೀಸನ್ಸ್ ಆಫ್ ಇಂಡಿಯಾ ಯಾವುದು ಅಂದರೆ ಫಸ್ಟು ವಿಂಟರ್ ಆ್ಯಂಡ್ ಸಮ್ಮರ್, ರೈನಿ ಆ್ಯಂಡ್ ರಿಟರ್ನಿಂಗ್ ಮಾನ್ಸೂನ್. ರಿಟರ್ನಿಂಗ್ ಮಾನ್ಸೂನ್ ಅಂದರೆ ಅದೇ ಸ್ಪ್ರಿಂಗ್ ಥರ ಇವಾಗ ನಡೀತಿರೋದು. ಸೊ ನೆಕ್ಸ್ಟ್ 22nd, ವಾಟ್ ಆರ್ ದ ಕಾಸಸ್ ಆಫ್ ಸಾಯಿಲ್ ಎರೋಷನ್. ಸಾಯಿಲ್ ಎರೋಷನ್ ಕಾಸಸ್ ಏನು ಅಂತ ಕೇಳಿದರೆ, ಸೊ ಎನಿ ಫೋರ್ ಬರ್ತಾರೆ 2 ಮಾರ್ಕ್ಸ್ ಸಿಗೋದು. ಸೊ ಫಸ್ಟ್ ಡಿಫಾರೆಸ್ಟೇಷನ್, ಓವರ್ ಗ್ರೇಸಿಂಗ್, ಶಿಫ್ಟಿಂಗ್ ಕಲ್ಟಿವೇಷನ್, ಫಾಲ್ಟಿ ಮೆಥಡ್ ಆಫ್ ಕಲ್ಟಿವೇಷನ್, ಯೂಸ್ ಆಫ್ ಟಾಪ್ ಸಾಯಿಲ್, ಫ್ಲಡ್ಸ್, ಓವರ್ ಇರಿಗೇಷನ್. ಸೊ ಇಷ್ಟರಿಂದ ಸಾಯಿಲ್ ಎರೋಷನ್ ಆಗುತ್ತೆ, ಅಂದರೆ ಸಾಯಿಲ್ ಕಾಸ್ ಆಗುತ್ತೆ, ಎರೋಷನ್ ಕಾಸ್ ಆಗುತ್ತೆ ಅಂತ. ನೆಕ್ಸ್ಟ್ 23rd ಕ್ವಶನ್, ಮೆನ್ಷನ್ ದ ಹೌಸಿಂಗ್ ಪರ್ಫಾರ್ಮೆನ್ಸ್. ಮೀನ್ಸ್ ಹೌಸಿಂಗ್ ಪ್ರೋಗ್ರಾಮ್ ಏನೇನು ಅಂತ ಕೇಳಿದರೆ ಇದರಲ್ಲಿ ಅದೇ ಎನಿ ಟು ಬರೀಬೇಕು, ಯಾಕಂದರೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ 3-4 ಕೊಟ್ಟವ್ರು. ಸೊ ಅದಕ್ಕೆ ಎನಿ ಟು ಕೊಟ್ಟು ಕೇಳಿರೋದು. ಪ್ರಧಾನ ಮಂತ್ರಿ ಅವಾರ್ಡ್, ಅಂಬೇಡ್ಕರ್, ವಾಲ್ಮೀಕಿ ಆ್ಯಂಡ್ ಆಶ್ರಯ, ಈ 3ರಲ್ಲಿ ಯಾವುದನ್ನ 2. ಸೊ ಎನಿ ಟು. ನೆಕ್ಸ್ಟ್ 24th ಹೋಗೋದು ಮುಂಚೆ 23ಗೆ 2 ಬರೆದ್ರೆ 2ಕ್ಕೂ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 24, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಏನು ಅಂದರೆ ಸೇಫ್ಟಿ ಮೀನ್ಸ್ ಅದೇ ಕ್ವಿಕ್ಲಿ ಅನ್ನೋದು, ಕ್ವಾಲಿಟಿ ಕ್ವಿಕ್ಲಿ ಅನ್ನೋ ಥರ. ನೆಕ್ಸ್ಟ್ ಅವಾಯ್ಡಿಂಗ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಡೇಂಜರ್ ಆಫ್ ಗೂಡ್ಸ್ನ ಸೇಲ್ ಮಾಡೋದು ತಡೆಗಟ್ಟೋದು. ಓಕೆ. ನೆಕ್ಸ್ಟ್ ಪ್ರಿವೆಂಟಿಂಗ್ ಮಾಲ್ ಪ್ರಾಕ್ಟೀಸಸ್ ಇನ್ ದ ಮಾರ್ಕೆಟ್. ಆ್ಯಂಡ್ ನೆಕ್ಸ್ಟ್ 4th ಪಾಯಿಂಟ್, ಕ್ವಾಲಿಟೀಸ್, ವೇಟ್ಸ್, ಮೆಜರ್, ಪ್ರೈಸ್, ಸೂಪರ್ವಿಷನ್. ನೆಕ್ಸ್ಟ್ 5th ಪಾಯಿಂಟ್, ಕಂಪನ್ಸೇಷನ್ ದ ಕನ್ಸ್ಯೂಮರ್ಸ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಕನ್ಸ್ಯೂಮರ್ ಎಜುಕೇಷನ್. ಇದು 6 ಪಾಯಿಂಟ್ಸಲ್ಲಿ ಯಾವ್ದಾರ 4 ಬರೀಬೋದು. ಸೊ 24th ಕ್ವಶನ್ ಓವರ್. ದಿಸ್ ಈಸ್ ದ ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ದಿಸ್ ಮೇಕ್ಸ್ ಯು ಟು ಫೀಲ್ ಬೆಟರ್. ಅಂದರೆ ಇದು ನೋಡಿದ ತಕ್ಷಣ ಈಸಿ ಅನ್ನಿಸ್ಬೋದು ನಿಮಗೂ, ಭಯ ಪಡೋದೇನಿಲ್ಲ. ಲಾಸ್ಟ್ ಎಕ್ಸಾಮ್ ಬೇರೆ, ಲಾಸ್ಟಲ್ಲಿ ಲಾಸ್ಟೆಲ್ಲ ಇವತ್ತಿಗೆ ಲಾಸ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಅಂದರೆ ಎಕ್ಸಾಮ್ ಬರೆದು ಫುಲ್ ಚಿಲ್ ಆಗಿರ್ತೀರಾ ಅಂತ. ಸೊ ಓಕೆ, ಲೆಟ್ ಅಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಮೇಲೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಫ್ಯೂಚರ್ ಅಪ್ಡೇಟ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್.